ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ 23ನೇ ಪ್ರಶ್ನೆ. ಫ್ರಾನ್ಸ್ನ ಮಹಾಕ್ರಾಂತಿಗೆ ರಾಜಕೀಯ ಕಾರಣಗಳನ್ನ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಫ್ರಾನ್ಸ್ನ ಕ್ರಾಂತಿಯ ಒಂದು ಉದ್ದೇಶ ಏನು ಅಂತಂದ್ರೆ, ರಾಜರ ನಿರಂಕುಶ ಪ್ರಭುತ್ವವನ್ನ ಕೊನೆಗಾಣಿಸಿ ಸಮಾನತೆ ಹಾಗೂ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಹೊಸ ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನ ಸ್ಥಾಪಿಸುವುದು ಅಲ್ವಾ. ಸೊ ಈ ಕ್ರಾಂತಿಗೆ ಅನೇಕ ಕಾರಣಗಳಿದ್ದವು ಮಕ್ಕಳೇ. ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ ಹಾಗೂ ರಾಜಕೀಯ ಕಾರಣಗಳು. ಓಕೆನಾ. ಸೊ ಅದರಲ್ಲಿ ರಾಜಕೀಯ ಕಾರಣಗಳು ಏನು? ಫ್ರಾನ್ಸ್ ಅನ್ನ ಬೌರ್ಬನ್ ಮನೆತನದವರು ಆಳುತ್ತಿದ್ದರು. ಓಕೆ. ಸೊ ಈ ಸಂತತಿಯ 16ನೇ ಲೂಯಿ ಸುಖಲೋಲುಪತೆಯಿಂದ ಕೂಡಿದ ದುಂದುಗಾರಿಕೆಯ ಜೀವನವನ್ನ ನಡೆಸುತ್ತಿದ್ದ. ಆತ ಸರ್ಕಾರಿ ಕೆಲಸಗಳಲ್ಲೂ ಕೂಡ ತುಂಬಾ ನಿರಾಸಕ್ತಿಯನ್ನು ಹೊಂದಿದ್ದ, ಅಂದ್ರೆ ಅಸಡ್ಡೆಯಿಂದ ಇದ್ದ. ಅವನಿಗೆ ಮೇರಿ ಅಂಟಾಯ್ನೆಟ್ ಎಂಬ ರಾಣಿ ಇದ್ದಳು. ಅವಳು ಆಸ್ಟ್ರಿಯನ್ ದೇಶದ ರಾಜಕುಮಾರಿ. ಅವಳು ದೇಶದ ಆಡಳಿತ ವ್ಯವಹಾರಗಳಲ್ಲಿ ತಲೆ ಹಾಕುತ್ತಿದ್ದಳು. ವಿದೇಶಿಯಳು ಮತ್ತು ತಮ್ಮ ವಿಷಯದಲ್ಲಿ ಪ್ರೀತಿ ಇಲ್ಲ ಎಂಬ ಕಾರಣದಿಂದ ಜನ ಅವಳನ್ನ ದ್ವೇಷಿಸ್ತಾ ಇದ್ರು ಮಕ್ಕಳೇ. ಓಕೆ. ಸೊ ರಾಜನು ಅವಳನ್ನ ನಿಯಂತ್ರಿಸಲಾಗಲಿಲ್ಲ. ಕ್ರಮೇಣವಾಗಿ ಇದೇ ಪರಿಸ್ಥಿತಿಯು ರಾಜನ ಕೈ ಮೀರಿ ಹೋಗಿ ಕ್ರಾಂತಿಯಾಗಿ ಪರಿಣಮಿಸಿತು. ಇದು ಫ್ರಾನ್ಸಿನ ಮಹಾಕ್ರಾಂತಿಗೆ ರಾಜಕೀಯ ಕಾರಣವಾಯಿತು. ಓಕೆ. ಥ್ಯಾಂಕ್ ಯು.